ರಾಜ್ಯದ ಅತಿದೊಡ್ಡ ನಕಲಿ ಚಾಪಾ ಕಾಗದ ಹಗರಣ ಸಂಬಂಧ ಈಗಾಗಲೇ ಮಾಜಿ ಸಂಸದ ಆದಿ ಕೇಶವಲು ಮಕ್ಕಳನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಸಿಬಿಐ ಅಧಿಕಾರಿಗಳು ಕೋರ್ಟ್ಗೆ ರಿಮಾಂಡ್ ಅರ್ಜಿ ಸಲ್ಲಿಸಿದ್ದು, ವಂಚಕರ ಜೊತೆ ಕೈಜೋಡಿಸಿದ್ದ ಡಿವೈಎಸ್ಪಿ ಮೋಹನ್ ಕಳ್ಳಾಟ ಬಯಲಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕಬಳಿಕೆಗೆ ಕೆ ರಘುನಾಥ್ ಸಾವಿನ ಬಳಿಕ ಅವರೇ ಬರೆದುಕೊಟ್ಟ ರೀತಿ ನಕಲಿ ವಿಲ್ ಸೃಷ್ಟಿಸಿದ್ರು. 2016ರಲ್ಲಿ ತನ್ನ ಪತ್ನಿ ಹೆಸರಿಗೆ ರಘುನಾಥ್ ವಿಲ್ ಬರೆದಿದ್ರು. ಆದರೆ 2018ರಲ್ಲಿ ಅಸಲಿ ವಿಲ್ ಮುಚ್ಚಿಟ್ಟು ನಕಲಿ ದಾಖಲೆಯನ್ನೇ ಅಸಲಿ ಅಂತ ಸಾಬೀತಿಗೆ ಯತ್ನಿಸಿದ್ರು. HAL ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆರೋಪಿಗಳ ಪರ ಕೆಲಸ ಮಾಡಿದ್ದು, ನಕಲಿ ದಾಖಲೆಯನ್ನೇ ಅಸಲಿ ಅಂತ ಸಾಬೀತಿಗೆ ಮೋಹನ್ ಕೈ ಜೋಡಿಸಿದ್ದಾರೆ. ನಕಲಿ ದಾಖಲೆಯ ಸಹಿ FSLಗೆ ಮೋಹನ್ ರವಾನಿಸಿ ಅಸಲಿ ಅಂತ ಸಾಬೀತುಪಡಿಸಿದ್ರು. ಇದೀಗ ತನಿಖೆಯಲ್ಲಿ ಆರೋಪಿಗಳ ಕಳ್ಳಾಟ ಬಯಲಾಗಿದ್ದು, ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು ದಾಖಲೆ ಸಲ್ಲಿಸಿದ್ದಾರೆ. ಕಾರು, ಬೈಕ್, ಸೈಕಲ್ ಬಳಿಕ ಇದೀಗ ಶೂ ಕಳ್ಳತನ ಮಾಡುವ ಗ್ಯಾಂಗ್ ಆಕ್ಟಿವ್ ಆಗಿದೆ. ಧಾರವಾಡ ನಗರದ ಮಾಳಾಪುರ ಮತ್ತು ಭಾರತ ನಗರದಲ್ಲಿ ಶೂ ಕಳ್ಳತನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಮುಖಕ್ಕೆ ಮಾಸ್ಕ್ ಹಾಕಿ ಬರುವ ಗ್ಯಾಂಗ್ ಮನೆ ಹೊರಗೆ ಬಿಟ್ಟಿರುವ ಶೂ ಕದ್ದು ಎಸ್ಕೇಪ್ ಆಗ್ತಿದ್ದಾರೆ. ಒಟ್ಟು 4 ಜನ ಕಳ್ಳರು ಚಪ್ಪಲಿ ಮತ್ತು ಶೂ ಕದ್ದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರ ಎದುರೇ ಫಾರ್ಮ್ ಒಳಗೆ ನುಗ್ಗಿ ಜನರು ಕೋಳಿ ಮತ್ತು ಮೊಟ್ಟೆಯನ್ನ ಹೊತ್ತೊಯ್ದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ಹೊರವಲಯದ ಉಣಚಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 15 ವರ್ಷದ ಹಿಂದೆ ಕೋಳಿ ಸಾಕಾಣಿಕೆ ಕೇಂದ್ರ ಗ್ರಾಮದಲ್ಲಿ ತೆರೆಯಲಾಗಿತ್ತು. ಕೋಳಿ ಫಾರ್ಮ್ನಿಂದಾಗಿ ಗ್ರಾಮದ ಜನರು ಗಬ್ಬು ವಾಸನೆಗೆ ಬೇಸತ್ತು ಹೋಗಿದ್ರು. ಮೇಘರಾಜ್ ಕೋಳಿ ಫಾರ್ಮ್ ಹೆಸರಿನ ಕೋಳಿ ಸಾಕಾಣಿಕೆ ಕೇಂದ್ರಕ್ಕೆ ಗ್ರಾಮಸ್ಥರು ವಿರೋಧವಿದ್ದು ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ರು. ಗದಗ ಜಿಲ್ಲಾಧಿಕಾರಿ ಗಜೇಂದ್ರಗಡ ಪುರಸಭೆಗೆ ಮನವಿ ಮಾಡಿದ್ರು, ಸರಿಯಾದ ಸ್ಪಂದನೆ ಸಿಗಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು ಕೈಗೆ ಸಿಕ್ಕ ಕೋಳಿ, ಮೊಟ್ಟೆ, ಟ್ರೇ ಹೊತ್ತೊಯ್ದಿದ್ದಾರೆ. ಇತ್ತ ಪೊಲೀಸರ ಜೊತೆ ಫಾರ್ಮ್ ಮಾಲೀಕ ಮೂಕ ಪ್ರೇಕ್ಷಕನಂತೆ ನಿಂತಿದ್ದು ಇಡೀ ಫಾರ್ಮ್ ಅನ್ನೇ ಖಾಲಿ ಮಾಡಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸ್ಫೋಟಗೊಂಡು ದಂಪತಿಗೆ ಗಂಭೀರ ಗಾಯವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಧನಪಾಲ ಕಾಂಬಳೆ, ಅನಸೂಯ ಕಾಂಬಳೆಗೆ ಗಂಭೀರ ಗಾಯವಾಗಿದೆ. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆ ಗೋಡೆ ಕುಸಿತವಾಗಿದೆ. ಗಾಯಾಳುಗಳಿಗೆ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕರಾವಳಿಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಗೇರು ಕೃಷಿ ಈ ಬಾರಿ ನಷ್ಟದ ಹಾದಿ ಹಿಡಿದಿದೆ. 30% ಇಳುವರಿ ಕಡಿಮೆಯಾಗುವ ಸೂಚನೆ ಸಿಕ್ಕಿದೆ. ಪ್ರತಿಕೂಲ ಹವಾಮಾನದಿಂದ ಹೂವು ಬಿಡದೆ ಗೇರು ಉತ್ಪಾದನೆಯಲ್ಲಿ ಗಣನೀಯ ಕುಸಿತವಾಗಿದೆ. ಈ ಹಿಂದೆ ಎಕರೆಗೆ 18 ರಿಂದ 20 ಕ್ವಿಂಟಲ್ ಗೇರು ಬೀಜ ಸಿಕ್ತಿತ್ತು. ಈಗ ಕೇವಲ 1-2 ಕ್ವಿಂಟಲ್ ಮಾತ್ರ ಗೇರು ಬೀಜ ಸಿಕ್ತಿದ್ದು, ಕೆಜಿಗೆ 80 ರಿಂದ 100 ರೂಪಾಯಿ ನೀಡಲಾಗ್ತಿದೆ. ಕನಿಷ್ಠ 200 ಬೆಲೆ ಸಿಕ್ಕರೆ ಬೆಳೆಗಾರರಿಗೆ ಅನುಕೂಲ ಆಗಲಿದ್ದು, ಬೆಂಬಲ ಬೆಲೆ ನೀಡಲು ಬೆಳೆಗಾರರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.